सदात्मध्याननिर्धक्षेप्यपरान्तम् नौमि शास्त्रेषु निष्णातं चन्द्रशेखर स्वात्मा रामं निजानन्दं शोकमोहविवर्जितं स्मरामि मनसा नित्यं वेङ्कटाचलदेशं ಭವ್ಯವಾದ ಭಗವದ್ಗೀತೆ ನನ್ನ ನಮಸ್ಕಾರಗಳು ಮಾಡ್ತಾ ಇಲ್ಲಿ ಸೇರಿರುವಂತ ಎಲ್ಲ ಪ್ರೀತಿಯ ಗುರು ಬಂಧುಗಳ ಪಾದ ಧೂಳನ್ನು ವಿಭೂತಿ ಸ್ವರೂಪದಲ್ಲಿ ನನ್ನ ಹಣೆಗೆ ಹಚ್ಚಿ ನಿಮ್ಮೆಲ್ಲರ ದಿವ್ಯ ಚರಣಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರವನ್ನು ತಿಳಿಸ್ತೀನಿ. ಒಂದು ಸುಂದರ ಅನುಭವ, ಒಂದು ಸುಂದರ ನೋಟ. ಹಂಗೆ ನಾವೆಲ್ಲರೂ ಸೇರಿರ್ತಕ್ಕಂಥದ್ದು ನಮ್ಮೆಲ್ಲರ ನಡುವೆ ಒಂದು ಸುಂದರ ಅನುಭವ, ಒಂದು ಸುಂದರ ಅನುಭವ. ಅದು ಏನು? ಅಶೋಕ್ ಅವರು ನೂತನವಾಗಿ ಅಧ್ಯಕ್ಷರಾಗಿದ್ದಾರೆ. ನಾನು ವಾಸವಿ ಆಯುಧ ನಿಂತುಕೊಂಡಾಗ ನನ್ನ ಜೊತೆ ಇಬ್ಬರು ನಿಂತಿದ್ದಾಗ ಅವ್ರು ಹೇಳಿದೆ, ಹೆಂಗೆ ಭಾರತ ಸರ್ಕಾರಕ್ಕೆ ಅಶೋಕ ಸ್ತಂಭ ಅನ್ನುವಂಥದ್ದು ಮುಖ್ಯನೋ ಹಂಗೆ ಆರ್ಯ ವೈಶ್ಯ ಸಮಾಜ ಬೆಳೆದಕ್ಕೆ ಈ ಅಶೋಕ ಮುಖ್ಯ. ಅಶೋಕ ಚಕ್ರವರ್ತಿ ಅಂತ ರಾಜ ಕೂಡ ಇತ್ತು, ತಾವೆಲ್ಲರೂ ಕೇಳಿದ್ದೇವೆ. ಅದೇ ರಾಜನಂತರ ರಾಜ್ಯ ಭ್ರಷ್ಟನಾಗದೆ ಎಲ್ಲರ ಮನಸ್ಸನ್ನು ಗೆದ್ದ, ಎಲ್ಲರನ್ನು ಒಗ್ಗೂಡಿಸಿ ಎಲ್ಲರ ಪ್ರೀತಿ ವಿಶ್ವಾಸಕ್ಕೆ ಪಾತ್ರ ಆಗಲಿ ಅನ್ನತಕ್ಕಂಥದ್ದೇ ನಮ್ಮ ಆಶಯ. ನನಗೆ ಅವರ ಮೇಲೆ ಒಂದು ವಿಶೇಷವಾದಂತ ನಂಬಿಕೆ. ಹೆಂಗೆ, ಯಾಕೆ ಅಂತಂದ್ರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಆ ಮನುಷ್ಯ ಸಾತ್ವಿಕ. ಎರಡನೇ ವಿಚಾರ ಬಂದು ಆ ಮನುಷ್ಯ ಗುರು ಪರಂಪರೆಗೆ ಸೇರಿದಂತಾನೆ. ಆ ಎರಡು ವಿಚಾರ ಯಾವ ವ್ಯಕ್ತಿಯಲ್ಲಿ ವ್ಯಕ್ತಿಗತವಾಗಿ ಬಂದಿರುತ್ತೆ ಅಂತ ವ್ಯಕ್ತಿ ಮನುಷ್ಯತ್ವಕ್ಕೆ ಮಾತ್ರ ಬೆಲೆ ಕೊಡ್ತಾನೆ ಹೊರತು ಹಣಕಾಸಿಗೆ ಬೆಲೆ ಕೊಡುವಂಥದ್ದು. ತನ್ನ ಪೂರ್ಣಾವಧಿ ಅಧ್ಯಕ್ಷತೆಯಲ್ಲಿ ಇನ್ನು ಹಲವಾರು ಕಾರ್ಯಕ್ರಮಗಳನ್ನ ಆಯೋಜನೆಯನ್ನು ಮಾಡಿ ಗುರು ಪರಂಪರೆಯನ್ನ ಬೆಳೆಸ್ತಾ ಎಲ್ಲರನ್ನೂ ಕೂಡ ಗುರು ಭಕ್ತಿಯನ್ನ ಮೂಡಿಸ್ತಾ, ಹಂಗೆ 1952ನೇ ಇಸ್ವಿಯಲ್ಲಿ ಇದು ನಿರ್ಮಾಣವಾಯಿತು ಅಂತ ಗೊತ್ತಾಯ್ತು ದೇವಸ್ಥಾನ. ಅಶೋಕ್ ಅವರಿಂದ ಕಾಲದಲ್ಲಿ ಇದಕ್ಕೆ ವಿಶೇಷವಾದಂತಹ ಒಂದು ಚೈತನ್ಯದ ಬೆಳಕು ಬರಲಿರುವಂತದ್ದೇ ನಮ್ಮ ಆಶಯ. ದೇವಸ್ಥಾನ ಕಟ್ಟಿದ ತಕ್ಷಣ ಭಕ್ತರಾಗುವಂಥದ್ದು ಎಲ್ಲೂ ಇಲ್ಲ. ಒಂದು ಗುರುಗಳನ್ನ ನೋಡಿದ ತಕ್ಷಣ ನಮಸ್ಕಾರ ಮಾಡ್ಬೇಕಾಗಿರ್ತಕ್ಕಂಥ ಸ್ಥಿತಿ ಎಲ್ಲೂ ಇಲ್ಲ. ಆ ಗುರುಗಳಲ್ಲಿ ಒಂದು ವಿಶೇಷವಾದಂತಹ ಚೈತನ್ಯವು, ಒಂದು ವಿಶೇಷವಾದಂತಹ ಬೆಳಕು ಕಂಡಾಗ ಮಾತ್ರ ಒಬ್ಬ ವ್ಯಕ್ತಿ ಆ ಗುರುವಿಗೆ ಭಕ್ತನಾಗ್ಲಿಕ್ಕೆ ಸಾಧ್ಯ. ಹಂಗೆ ಈ ಸ್ಥಳದಲ್ಲಿ ಒಂದು ವಿಶೇಷವಾದಂತ ಮಹಿಮೆ ಇದ್ದಕ್ಕೆ ತಾವೆಲ್ಲರೂ ಕೂಡ ಇವತ್ತಿನ ದಿವಸ ನಾನು ನೋಡದೆ ಕಪ್ಪಿನಿಂದ ಆರತಿ ಮಾಡ್ತಾರೆ. ಅದು ಸಂಪ್ರದಾಯವೇ ಸರಿ. ಸಂಪ್ರದಾಯ, ಆಚರಣೆ, ನಮ್ಮ ಸಂಸ್ಕೃತಿ, ನಮ್ಮ ಹಿರಿಮೆ, ನಮ್ಮ ಸನಾತನ ಅನ್ನುವಂಥದ್ದು ಒಂದು ಶಬ್ದ ಆದ್ರೆ ಆ ಭಗವಂತನಿಗೆ, ಆ ಭಗವತಿಗೆ ಎಷ್ಟೋ ಜನರ ಮನೆಯಲ್ಲಿ ತಾಯಿ ಇರೋದಿಲ್ಲ, ತಂದೆ ಇರೋದಿಲ್ಲ, ಎಷ್ಟೋ ಜನ ತಂದೆ ತಾಯಿ ಪ್ರೀತಿಯನ್ನ ಕಂಡಿರೋದಿಲ್ಲ ಅಂತವರೆಲ್ಲ ಕೂಡಿ ಇವತ್ತಿನ ದಿವಸ ತಂದೆ ತಾಯಿಯ ಸ್ವರೂಪರಾದಂತಹ ವಾಸವಿ ತಾಯಿಯಿಂದ ಮತ್ತೆ ಈಶ್ವರನನ್ನ, ರಾಮ, ಸೀತೆ, ಭರತ, ಶತ್ರುಘ್ನ, ಲಕ್ಷ್ಮಣ, ಆಂಜನೇಯ, ಅದ್ರ ಜೊತೆಗೆ ಸತ್ಯನಾರಾಯಣ, ನವಗ್ರಹ, ಅಷ್ಟೂ ದೇವಾದೇವತೆಗಳನ್ನ ನಿಮ್ಮ ತಂದೆ ತಾಯಿಯನ್ನು ಸ್ವೀಕರಿಸಿದಂತ ಈ ಸ್ಥಳವೇ ಪುಣ್ಯ ಭೂಮಿ. ಇದೇ ನಿಜವಾದ ವಾಸವಿ ಕ್ಷೇತ್ರ. ಅದಕ್ಕೆ ತಾವೆಲ್ಲರೂ ಬಂದಿರ್ತಕ್ಕಂಥ ಇವತ್ತಿನ ದಿವಸ ಮನೆಗೆ ಬಂದು ನಮ್ಮ ಸ್ವಂತ ಸಂಬಂಧಿಕರ ಕರೆದ್ರೆ ಕಾರ್ಯಕ್ರಮಗಳು ಹೋಗೋದು ಕಷ್ಟ. ಇವಾಗ ಏನಾಗಿದೆ, ವಾಟ್ಸಪ್, ಈಗ ಏನಾಗಿದೆ, ಇನ್ಸ್ಟಾಗ್ರಾಮ್. ನನ್ನ ಮನೆ ಗೃಹ ಪ್ರವೇಶ ಮೊದಲಾದ್ರೆ ಇನ್ವಿಟೇಷನ್ ಕಾರ್ಡ್ ತಗೊಂಡು, ಪತ್ರಿಕೆಗಳನ್ನ ತಗೊಂಡು, ಹಣ್ಣು ಹಂಪಲು
ಮಂತ್ರಾಕ್ಷತೆ ಇಟ್ಕೊಂಡು ಆ ಇನ್ವಿಟೇಷನ್ಗೆ ಹಳದಿ ಎಲ್ಲ ಇದು ಮಾಡಿ ತಗೊಂಡ್ ಬಂದು ಅರ್ಶನ ಎಲ್ಲ ಹಚ್ಚಿ ಸಂಪ್ರದಾಯಬದ್ಧವಾಗಿ ಕರೆದು ನೀವು ಬರ್ಬೇಕು ಅಂತ ಹೋಗೋರು. ಇವರು ಕೂಡ ಅಷ್ಟೇ ನಿಷ್ಠರಾಗಿ ಹೋಗಿ ಶುಭ ಆರೈಕೆ ಮಾಡುವಂತದ್ರಿ. ಇವಾಗ ಅದಿಲ್ಲ. ನೀನು ವಾಟ್ಸಪ್ ಕಳಿಸ್ತೀಯ, ಐ ವಿಶ್ ಯು ದ ಸೇಮ್ ಅಂತ ನೀನು ಕಳಿಸ್ತಾ ಇದ್ದೀಯ. ಒಳ್ಳೇದಾಗಿ ಗಾಡ್ ಬ್ಲೆಸ್ ಯು. ಏನ್ ಪ್ರಯೋಜನ? ಎಲ್ಲಿ ಉಳಿಯುತ್ತೆ ಸಂಬಂಧ? ಎಲ್ಲಿ ಬರುತ್ತೆ ಸಂಬಂಧ? ಹೇಳ್ತಾ ಇದ್ರು ನಮ್ಮ ಸಮಾಜಕ್ಕೆ ಒಂದು ಒಳ್ಳೇದಾಗಬೇಕು. ನಮ್ಮ ಸಮಾಜ ಒಗ್ಗಟ್ಟಾಗಿದ್ದಾಗ ಮಾತ್ರ ಒಳ್ಳೇದಾಗ್ಲಿಕ್ಕೆ ಸಾಧ್ಯ. ಒಗ್ಗಟ್ಟಿಲ್ಲದೆ ಇದ್ರೆ ಯಾವ ಸಮಾಜನೂ ಕೂಡ ಒಳ್ಳೇದಾಗಕ್ಕೆ ಸಾಧ್ಯನೇ ಇಲ್ಲ. ಹೆಂಗಾಗುತ್ತೆ? ಇವತ್ತಿನ ದಿವಸ ನೀವೆಲ್ಲರೂ ಸೇರಿ ಆ ವ್ಯಕ್ತಿಯನ್ನ ಅಧ್ಯಕ್ಷನಾಗಿ ಮಾಡಬೇಕು ಅಂತ ತೀರ್ಮಾನ ಮಾಡಿದಕ್ಕೆ ಅವ್ರು ಅಧ್ಯಕ್ಷರಾದ್ರು ಹೊರತು ಯಾವನೊಬ್ಬ ಅರ್ಜುನ್ ಗುರುಜಿ ಆಶೀರ್ವಾದ ಮಾಡೋದಕ್ಕೆ ಅಧ್ಯಕ್ಷರಾಗಿರ್ತಾರೆ. ಅದು ನಿಮ್ಮ ತೀರ್ಮಾನ, ಅದು ನಿಮ್ಮ ತೀರ್ಪು. ಆ ತೀರ್ಪಿಗೆ ನಮ್ಮ ಆಶೀರ್ವಾದ ಅಷ್ಟೇ. ಹಾಗಾಗಿ ನಾನು ಮೊದಲು ಯಾರನ್ನ ಅಭಿನಂದಿಸ್ತೇನೆ ಅಂತಂದ್ರೆ ನಮ್ಮ ವಾಸವಿಯ ಸಂಪೂರ್ಣ ಭಕ್ತ ಮಹಾಶಯರಿಗೆ ಅಭಿನಂದನೆ. ತುಂಬಾ ಸಂತೋಷ ಆಗುತ್ತೆ ನಿಮ್ದೆಲ್ಲ ನೋಡಿದ್ರೆ. ಸಾಮಾನ್ಯವಾಗಿ ಎಷ್ಟೋ ಜನರ ಮನೆಯಲ್ಲಿ 9 ಗಂಟೆ ಎಷ್ಟೊತ್ತಿಗೆ ಊಟ ಮಾಡಿ ಮಲಗುವಂತ ಸ್ಥಿತಿ. ಅಂಥದ್ರಲ್ಲೂ ಕೂಡ ಒಂದು ವಿಶೇಷವಾದಂತ ಕಾರ್ಯಕ್ರಮಕ್ಕೆ ನಾವೇ ಸಾಕ್ಷೀಭೂತವಾಗಬೇಕು ಅಂತ ಹೇಳಿ ತಾಯಿಯಂದಿರು ತಂದೆಯಂದಿರು ಆ ಮಕ್ಕಳು ಎಲ್ಲರೂ ಸೇರ್ಕೊಂಡಿರುವಂತದ್ದು ಇದೊಂದು ಕುಟುಂಬ. ವಾಸವಿ ಎನ್ನುವಂಥದ್ದು ಒಂದು ಧರ್ಮ ಅಲ್ಲ, ಒಂದು ಜಾತಿ ಅಲ್ಲ. ವಾಸವಿ ಅಂತಂದ್ರೆ ಒಂದು ತಾಯಿಯ ಮಕ್ಕಳು ನಾವು ಅಷ್ಟೇ, ಒಂದು ತಾಯಿಯ ಮಕ್ಕಳು ನಾವು. ಅದರಲ್ಲಿ ಬೇರೆ ವೈಶಿಷ್ಟ್ಯವಾದಂತದ್ದೇನಿಲ್ಲ. ನಾವು ಆ ತಾಯಿ ಹಾಕೊಟ್ಟಂತಹ ದಾರಿಯಲ್ಲಿ, ಆ ತಾಯಿ ಕೊಟ್ಟಂತಹ ಬೆಳಕಿನಲ್ಲಿ ನಾವು ಕೂಡ ಬಂದು ಯಾವ ವ್ಯಕ್ತಿ ಅನರ್ಹನಾಗಿದ್ದಾನೆ ಅವನ ಧರ್ಮದ ಚಿಂತನೆಗೆ ತರಬೇಕಾಗಿರ್ತಕ್ಕಂಥ ಕೆಲಸನೇ ವಾಸವಿಯ ಮಕ್ಕಳ ಕೆಲಸ, ವಾಸವಿಯ ಮಕ್ಕಳ ಕೆಲಸ. ಅದಕ್ಕೆ ಒಂದು ವಿಶೇಷವಾದಂತಹ ಹೆಸರು ಕೊಟ್ಟಿರ್ತಕ್ಕಂಥದ್ದೇ ಆರ್ಯ ವೈಶ್ಯ ಮಹಾಮಂಡಳಿ. ತುಂಬಾ ಸಂತೋಷ ಆಗುತ್ತೆ. ಸಮಾಜಮುಖಿ ಆಗಿರ್ಬೋದು, ಅದನ್ನ ಭಾವನೆ ನೋಡದೆ ಅದು ಬೆಳಿತಾಗಿ ಬರ್ತಾರೋ ಖುಷಿ. ಮತ್ತೊಂದು ಗೋರಕ್ಷಣೆಯಿಂದ ಮಾಡ್ತಾ ಇರ್ಬೇಕಂತದ್ದು ಪ್ರತಿ ಒಂದು ಕಾರ್ಯದಲ್ಲೂ ಕೂಡ ನನ್ನದೇ ಆದಂತ ವಿಶೇಷವಾದಂತ ರೀತಿಯನ್ನ ಇಟ್ಕೊಂಡು ಯಾವುದೇ ರೀತಿಯಾದಂತ ಇನ್ನೊಬ್ಬರಿಗೆ ತೊಂದರೆ ಆಗದೆ ಇರೋ ರೀತಿಯಲ್ಲಿ, ಇನ್ನೊಬ್ಬರ ಮನಸ್ಸಿಗೆ ನೋವಾಗದೆ ಇರೋ ರೀತಿಯಲ್ಲಿ ತನ್ನ ವ್ಯಾಪಾರವೇ ನೈಜ ಧರ್ಮ ಅಂತ ಹೇಳಿ ಕಾನೂನು ಬದ್ಧವಾಗಿ ಇವತ್ತಿನ ದಿವಸ ನೈಜವಾದಂತಹ ನ್ಯಾಯಯುತವಾದಂತಹ ಒಂದು ಸಂಸ್ಕಾರವನ್ನು ಇಟ್ಕೊಂಡಿರ್ತಕ್ಕಂಥ ಸಮಾಜವೇ ಆರ್ಯ ವೈಶ್ಯ ಸಮಾಜ. ಅದಕ್ಕೆ ನನ್ನ ಕಾರ್ಯಕ್ರಮಕ್ಕೆ ನನ್ನನ್ನು ಕರ್ಕೊಂಡು ಬಂದಿರುವಂತದ್ದೇ ಭಾರಿ ಸಂತೋಷ. ಯಾಕೆ ಅಂತಂದ್ರೆ ಅವಧೂತ ಪರಂಪರೆ ಅಂತಂದ್ರೆ ಜಾತಿ ಧರ್ಮಗಳನ್ನ ಬಿಟ್ಟಿರೋದು. ನಮಗೆಲ್ಲರೂ ಒಂದೇ ಇದೆ. ನಮಗೆ ಯಾವ ಜಾತಿ ಇಲ್ಲ, ಯಾವ ಧರ್ಮವೂ ಇಲ್ಲ. ಯಾವ್ದಾದ್ರು ಒಂದು ಜಾತಿ ಧರ್ಮ ಅನ್ನುವಂತ ಒಂದು ಶಬ್ದ ಇದೆ ಅಂತಂದ್ರೆ ಅದು ಮನುಷ್ಯತ್ವದ ಜಾತಿ ಮಾತ್ರ, ಅದು ಪ್ರಕೃತಿಯ ಜಾತಿ ಮಾತ್ರ, ಅದು ಪಂಚಭೂತಗಳ ಜಾತಿ ಮಾತ್ರ, ಅದು ಪಂಚತತ್ವಗಳ ಜಾತಿ ಮಾತ್ರ. ನಾವೆಲ್ಲರೂ ಒಂದೇ, ನಮ್ಮಲ್ಲಿರ್ತಕ್ಕಂಥದ್ದು ಒಂದೇ ಆತ್ಮ, ಅದೇ ಪರಮಾತ್ಮನ ಆತ್ಮ ಅನ್ನುವಂಥದ್ದು. ಅಂತಹ ಒಂದು ಭಾವನೆಯನ್ನು ಇಟ್ಟುಕೊಂಡಂತವರು ಅವಧೂತ ಪರಂಪರೆ. ನಾವು ಅವಧೂತರಲ್ಲ, ನನ್ನ ಗುರುಗಳು ಅವಧೂತ. ಅವ್ರ ಶಿಷ್ಯರಾಗ ಸೇವೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥವ್ರು ನಿಮ್ಮಲ್ಲಿ ಒಬ್ಬ ಯಾರು ಅಂದ್ರೆ ಅದೇ ನಾನು, ಅದೇ ನಾನು. ಇವತ್ತಿನ ದಿವಸ ನಾವೆಲ್ಲರೂ ನೋಡ್ತಾ ಇದ್ದೀವಿ, ನಮ್ಮ ಸನಾತನ ಧರ್ಮಕ್ಕೆ ಚ್ಯುತಿ ಬರುವಂತಹ ವಿಚಾರಗಳು ತುಂಬಾ ನಡೀತಾ ಇರ್ತವೆ. ಧಾರ್ಮಿಕ ಪ್ರಕ್ರಿಯೆಗಳನ್ನ, ನಮ್ಮ ಸಂಸ್ಕೃತಿ ಸಂಪ್ರದಾಯಗಳನ್ನ ಅಳಿಸಾಕುವಂತ ಒಂದು ರೀತಿಗಳು ನಡೀತಾ ಇದೆ. ನಮ್ಮ ಚಿಂತನೆ ಯಾರ ಮೇಲೆ ಯುದ್ಧ ಮಾಡುವಂಥದ್ದಲ್ಲ. ನಮ್ಮ ಚಿಂತನೆ ಯಾರ ವಿರುದ್ಧ ಘೋಷಣೆಗೆ ಹೋಗುವಂಥದ್ದು. ನಮ್ಮ ಚಿಂತನೆ ಯಾವುದೋ ಒಂದು ಧರ್ಮದ ವಿರುದ್ಧ ಮಾತಾಡುವಂಥದ್ದಲ್ಲ. ನಮ್ಮ ಚಿಂತನೆ ಇರ್ತಕ್ಕಂಥದ್ದು ಮುಂದೆ ಎಲ್ಲರಲ್ಲೂ ಪ್ರೀತಿ, ಸಹನೆ, ಸಹಬಾಳ್ವೆಯನ್ನು ನಡೆಸುವಂಥದ್ದು. ನಾವು ಹುಟ್ಟಿರ್ತಕ್ಕಂಥದ್ದೇ ಅದು. ನಮ್ಮ ಹಿಂದುತ್ವ ಬೆಳೀತಾ ಇರ್ತಕ್ಕಂಥದ್ದೇ ಅದು. ನಮ್ಮ ಹಿಂದೂಗಳಲ್ಲಿ ಕ್ರೈಸ್ತರಿದ್ದಾರ, ಮುಸಲ್ಮಾನರಿದ್ದಾರ ಅನ್ನುವಂತ ಪ್ರಶ್ನೆ ಇಲ್ಲ. ಯಾಕೆ ಅಂತಂದ್ರೆ ಸಾವಿರಾರು ವರ್ಷಗಳ ಕಾಲದ ಹಿಂದೆ ಅವರು ಕೂಡ ನಮ್ಮವರೇ, ಅವರು ಕೂಡ ನಮ್ಮವರೇ. ನಮ್ಮಲ್ಲೇ ಕೋಟ್ರಾಗಿರ್ತಕ್ಕಂಥವ್ರು ನಮ್ಮಲ್ಲಿ ಏನೋ ಒಂದು ನ್ಯೂನ್ಯತೆಯನ್ನ ಕಂಡು, ಅಥವಾ ನಮ್ಮಲ್ಲಿ ಏನೋ ಒಂದು ಲೋಪವನ್ನು ಕಂಡು, ಅಥವಾ ನಮ್ಮಲ್ಲಿ ಏನೋ ಒಂದು ವಿಚಾರಕ್ಕೆ ಬೇಜಾರು ಮಾಡ್ಕೊಂಡು ಇವತ್ತಿನ ದಿವಸ ನಾವು ಎಂತ ಮಕ್ಕಳೇ ಕೆಲವು ಸಮಯ ತಂದೆ ತಾಯಿಯೊಂದಿಗೆ ಬೇಜಾರು ಮಾಡ್ಕೊಂಡು ಬೇರೆ ಆಗೋಗ್ತದೆ. ಅಂತಹ ಒಂದು ಪರಿಸ್ಥಿತಿಯಲ್ಲಿ ಅವರು ಬೇರೆ ಆಗಿದ್ದಾರೆ ಹೊರತು ಬೇರೆ ಏನೇನಿಲ್ಲ. ಅವರು ಕೂಡ
ಮುಂದಿನ ದಿವಸಗಳಲ್ಲಿ ಇದೇ ದೇವಸ್ಥಾನಕ್ಕೆ ಬಂದು ನಮಸ್ಕಾರ ಹಾಕ್ತಾರೆ ಅನ್ನುವಂತ ಒಂದು ವಿಶೇಷವಾದಂತ ನಂಬಿಕೆ ನನಗಿದೆ. ಯಾಕೆ ಅಂತಂದ್ರೆ ಅಂತ ಒಂದು ಶಕ್ತಿ ನಮ್ಮ ಸನಾತನ ಧರ್ಮ. ನಮ್ಮ ಸನಾತನ ಧರ್ಮ ನಮ್ಮ ಸನಾತನ ಧರ್ಮ ಅಂತಂದ್ರೆ ಅದು ಬರೀ ವೇದಾಧ್ಯಯನ ಅಲ್ಲ, ಬರೀ ಹೋಮ ಹವನಗಳನ್ನ ಮಾಡಿರ್ತಕ್ಕಂಥದ್ದಲ್ಲ. ನಮ್ಮಲ್ಲಿ ಕ್ಷತ್ರಿಯ ಕುಲವನ್ನ ಕೂಡ ಮೂಡಿಸಿರ್ತಕ್ಕಂಥದ್ದು. ಒಬ್ಬ ಕ್ಷತ್ರಿಯನು ಕೂಡ ಯಾವ ರೀತಿಯಲ್ಲಿ ಧರ್ಮಕ್ಕೆ ಜೊತೆ ಬಂದ್ರೆ ಹೋರಾಟ ಮಾಡಬಹುದು ಅನ್ನುವಂಥದ್ದು ತೋರಿಸಿರ್ತಕ್ಕಂಥದ್ದೇ ನಮ್ಮ ಹಿಂದೂ ಧರ್ಮ, ಅದು ನಮ್ಮ ಸನಾತನ ಧರ್ಮ. ಭಗವಾನ್ ಶ್ರೀಧರ ಸ್ವಾಮಿಗಳು ಯಾರ ಕೇಳ್ತಾರಂತೆ ಶಿಷ್ಯರು, ಶ್ರೀಧರ ಸ್ವಾಮಿಗಳೇ ನೀವೊಬ್ರು ಮಹಾನ್ ಗುರುಗಳಾಗಿ ಮಹಾನ್ ಚೈತನ್ಯ ಆಗಿ ಅವಧೂತರಾಗಿ ನೀವ್ ಯಾಕೆ ಗರಡಿ ಮನೆ ಸ್ಥಾಪನೆ ಮಾಡಿದ್ದೀರಿ? ಅದಕ್ಕೆ ಶ್ರೀಧರ ಸ್ವಾಮಿಗಳು ಹೇಳ್ತಾರಂತೆ, ಧರ್ಮಕ್ಕೆ ಚ್ಯುತಿ ಬಂದ್ರೆ ಅದರ ವಿರುದ್ಧ ರಕ್ಷಣೆಗೋಸ್ಕರ ನಮ್ಗೆ ಗರಡಿ ಮನೆ ಬೇಕು. ಅಂದ್ರೆ ಭಗವಂತ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಕೆಲವೊಂದಕ್ಕೆ ತೊಂದರೆಯನ್ನೇ ಬಿಟ್ಟು ತಾವು ಓದುತ್ತಿರೋದು. ಇದಕ್ಕೊಂದು ಸಣ್ಣ ಉದಾಹರಣೆ ಅಂತಂದ್ರೆ, ನಮ್ಮಲ್ಲಿ ಯಾತಕ್ಕೆ ಲೋಭವಾಯ್ತು ಅನ್ನೋದಕ್ಕೆ ಹಿಟ್ಲರ್ನ ಸಹೋದ್ಯೋಗಿ ಒಬ್ಬ ನಿಂತ್ಕೊಂಡು ಕೇಳ್ತಾನಂತೆ ಹಿಟ್ಲರ್ ಹತ್ರ, ನೀವು ದೇಶಗಳಲ್ಲಿ ಯುದ್ಧವನ್ನ ಹರಡಿಸಿದ್ದೀರಿ, ಯುದ್ಧವನ್ನು ಮಾಡಿದ್ದೀರಿ, ಈ ಭಾರತ ದೇಶದ ಮೇಲೆ ಯಾತಕ್ಕೆ ಮಾಡ್ತಾ ಇಲ್ಲ? ಅದಕ್ಕೆ ಹಿಟ್ಲರ್ ಹೇಳ್ತಾನಂತೆ, ಭಾರತ ದೇಶದ ಮೇಲೆ ಯುದ್ಧ ಮಾಡುವಂತ ಅಗತ್ಯನೇ ಇಲ್ಲ, ಮುಂದಿನ ದಿವಸಗಳಲ್ಲಿ ಅವರು ಒಳಗಡೆ ಒಂದಾಡ್ಕೊಂಡು ಸತ್ತೋಗ್ತಾರೆ. ಆದ್ರೆ ಹಿಟ್ಲರ್ ಇವತ್ತಿನ ದಿವಸ ನಮ್ಮ ಮುಂದೆ ದೈಹಿಕವಾಗಿಲ್ಲ. ಆ ಆತ್ಮಕ್ಕೆ ನಾನು ಇವತ್ತಿನ ದಿವಸ ಉತ್ತರ ಕೊಡ್ತೀನಿ, ಯಾವುದೇ ಕಾರಣಕ್ಕೂ ಕೂಡ ಭಾರತ ದೇಶದಲ್ಲಿ ಏನಿಲ್ಲ, ಒಡಕುತನ ಇಲ್ಲ. ಯಾಕೆ ಅಂತಂದ್ರೆ ಆ ಒಂದು ಒಡಕುತನ ಇಲ್ಲದೆ ಇರೋದಕ್ಕೆ ಸಾಕ್ಷಿಯೇ ಇವತ್ತು ನಮ್ಮ ಆರ್ಯ ವೈಶ್ಯ ಸಮಾಜ ಸೇರಿರ್ತಕ್ಕಂಥದ್ದು. ಹಿಂಗೆ ಸಮಾಜಗಳು ಬೆಳಿಬೇಕಾಗಿರ್ತಕ್ಕಂಥದ್ದು, ಹಿಂಗೆ ಸಮಾಜಗಳು ಉದ್ಧಾರ ಆಗ್ಬೇಕಾಗಿರ್ತಕ್ಕಂಥದ್ದು. ನಾವ್ ಯಾರಿಗೋ ಕರ್ಕೊಂಡು ಬಂದಿದೆ ಒಳಗಡೆ, ಬನ್ನಿ ನಮ್ ಸಮಾಜ ಉದ್ಧಾರ ಮಾಡೋಣ, ಬನ್ನಿ ನಮ್ ಜನ ಉದ್ಧಾರ ಮಾಡೋಣ. ಖಂಡಿತವಾಗ್ಲೂ ಯಾರು ಕರೆದಿರ್ತಕ್ಕಂಥವ್ರಲ್ಲ. ಇರ್ತಕ್ಕಂಥವ್ರು ಪ್ರೀತಿ ವಿಶ್ವಾಸದಿಂದ ಬಂದು ಇಲ್ಲಿರ್ತಕ್ಕಂಥವ್ರು ಪ್ರೀತಿ ವಿಶ್ವಾಸ ಅನ್ನುವಂತ ಒಂದು ಗೋಡೆ ಕಟ್ಟಿ ಆ ಗೋಡೆಗೆ ಸಾಮ್ರಾಜ್ಯವನ್ನು ಸೇರಿಸಿ ಆ ಸಾಮ್ರಾಜ್ಯಕ್ಕೆ ಅಧಿಪತಿಯಾಗಿ ಆ ವಾಸವಿದ್ದ ನೆಲೆಸಿರ್ತಕ್ಕಂಥದ್ದು ಇದಕ್ಕೆ ಸಾಕ್ಷಿ. ಎಂತ ಒಂದು ಅದ್ಭುತವಾದ ಕ್ಷಣೆ. ಇದು ಎಲ್ಲ ಬರೋದಿಲ್ಲ. ಒಬ್ರು ಅಲ್ಲಿ ಹೋಗ್ತಾರೆ, ಒಬ್ರು ಇಲ್ಲ ಹೋಗ್ತಾರೆ, ಎಲ್ಲೇ ಹೋದ್ರು ಕೂಡ ಅವ್ರ ಬಾಯಿಗೆ ಬರೋದಕ್ಕಂತ ಒಂದೇ ಶಬ್ದ ಜೈ ವಾಸವಿ. ನಾನು ನೋಡದೆ ಅದನ್ನ. ಇನ್ನು ಮುಂದೆ ನೀವುಗಳು ಕೂಡ ಫೋನ್ ನಲ್ಲಿ ಹಲೋ ಅನ್ನುವಂತ ಒಂದು ಶಬ್ದವನ್ನ ಬಿಟ್ಟು ಜೈ ವಾಸವಿ ಅನ್ನುವಂತ ಒಂದು ಶಬ್ದದಿಂದ ಪ್ರತಿಯೊಬ್ಬರನ್ನು ಸ್ವಾಗತ ಕೊಡ್ಬೇಕು. ಎಷ್ಟು ಅದ್ಭುತವಾಗಿರುತ್ತೆ ಜೈ ವಾಸವಿ ಅಂತ. ಜೈ ವಾಸವಿ ನೀವು ಹಲೋ ಅಂತಂದ್ರೆ ಹೇಳುತ್ತಾರೆ. ಯಾಕೆ? ಒಂದು ಭಗವಂತನ ಹೆಸರು ಸೂಚನೆಯಲ್ಲಿ ಕೊಟ್ಟಾಗ ಅವ್ರಿಗೂ ಕೂಡ ಅದೇ ರೀತಿಯಾದಂತಹ ಗೌರವ ಕೊಡ್ಬೇಕು ಅನ್ನುವಂಥದ್ದು ಬರುತ್ತೆ. ಯಾವಾಗ ಒಂದು ಮಗುವನ್ನ ಸಣ್ಣದಾಗಿದ್ದಾಗ ಹೋಗಿ ಬನ್ನಿ ಅಂತ ಮಾತಾಡಿಸಿದಾಗ ಆ ಮಗು ಕೂಡ ಮುಂದಿನ ದಿವಸಗಳಲ್ಲಿ ದೊಡ್ಡವ್ರಿಗೆ ಬೆಲೆ ಕೊಡೋದನ್ನ ಕಳಿಸುತ್ತೆ. ಅದೇ ನಮ್ಮ ಸಂಸ್ಕೃತಿ. ಇವತ್ತಿನ ದಿವಸ ತಾಯಂದ್ರು ಇವತ್ತಿಗೆ ಸೇರಿದ್ದಾರೆ ಅಂತಂದ್ರೆ ಅದು ನಮ್ಮ ಭಾರತ ದೇಶಕ್ಕೆ ಇರ್ತಕ್ಕಂಥ ಒಂದು ವಿಶೇಷವಾದಂತ ಆದ್ಯತೆಯ ಸ್ಥಾನಮಾನ. ನಮ್ಮ ಭಾರತ ದೇಶದಲ್ಲಿ ತಪ್ಪಿದೆ ಮತ್ತೊಂದು ವಿದೇಶಿ ಸಂಪ್ರದಾಯಕ್ಕೆ ಬೆಲೆ ಇಲ್ಲ. ಆದ್ರೆ ಒಂದೇ ಒಂದು ಶಬ್ದಕ್ಕೆ ಇಡೀ ಪ್ರಪಂಚ ತಲೆಬಾಗುತ್ತೆ ಅಂತಂದ್ರೆ ಅದು ತಾಯ್ತನಕ್ಕೆ ಮಾತ್ರ. ಅಂತ ಒಂದು ಶ್ರೇಷ್ಠತೆಯನ್ನು ಕೊಟ್ಟಿರ್ತಕ್ಕಂಥದ್ದು ಈ ಭಾರತ ದೇಶ. ಹಿಮಾಲಯದಷ್ಟು ಪ್ರಕಾಶವಾಗಿ ನಿಂತಿರ್ತಕ್ಕಂಥ ತಾಯಿಂದಲ್ಲಿ ನಿಮ್ಮೆಲ್ಲರ ಒಂದು ಆಶೀರ್ವಾದ ಯಾರಿಗೆ ಬೇಕು? ಈ ಭಾರತ ದೇಶಕ್ಕೆ ಬೇಕು. ಈ ದೇಶದಲ್ಲಿ ಪ್ರತಿಯೊಬ್ಬ ಮಗು ಜನನವಾದರೂ ಕೂಡ, ಜನನ ಆಗ್ತಾ ಇದ್ದಾನೆ ಇದ್ರೂ ಕೂಡ ಆ ಮಗು ಎಂತ ಮಗು ಆಗ್ಬೇಕು? ಸ್ವಾಮಿ ವಿವೇಕಾನಂದರ ಹೆಸರೇಳುವಂತ ಮಗು ಆಗ್ಬೇಕು. ಸ್ವಾಮಿ ವಿವೇಕಾನಂದ ರೀತಿಯಲ್ಲಿ ನಡೆಯುವಂತ ಮಗು ಆಗ್ಬೇಕು. ಈ ಭಾರತ ದೇಶವನ್ನ ಎತ್ತಿ ನಿಲ್ಲಿಸುವಂತ ಮಗು ಆಗ್ಬೇಕು. ಈ ಭಾರತ ದೇಶವನ್ನ ಮುಂದಿನ ದಿವಸಗಳಲ್ಲಿ ವಿಶ್ವಗುರು ಸ್ಥಾನಕ್ಕೆ ತಗೊಂಡು ಹೋಗುವಂತ ಮಗು ಆಗ್ಬೇಕು. ಅಂತ ಮಗು ಮುಂದಿನ ದಿವಸಗಳಲ್ಲಿ ಹುಟ್ಟಬೇಕು ನಿಮ್ಮೆಲ್ಲರೂ ಅನ್ನುವಂಥದ್ದೇ ನಮ್ಮ ಆಶಯ. ಎಷ್ಟೋ ಜನ ಕೇಳ್ತಾರೆ, ನನ್ನ ಮಗ ಡಾಕ್ಟರ್ ಆಗ್ಲಿ, ನನ್ನ ಮಗ ಇಂಜಿನಿಯರ್ ಆಗ್ಲಿ, ನನ್ನ ಮಗ ಪೊಲೀಸ್ ಅಧಿಕಾರಿ ಆಗ್ಲಿ, ನನ್ನ ಮಗ ಇನ್ನೊಂದಾಗ್ಲಿ, ನನ್ನ ಮಗ ವಿವೇಕಾನಂದ ಆಗ್ತಾನೆ. ಯಾಕೆ ಅಂದ್ರೆ ಈ ಭಾರತಕ್ಕೆ ಸದೃಢತೆ ಬೇಕು,
ಬಲ ಬೇಕು. ಎಷ್ಟೋ ಜನ ಅನ್ಕೊಂಡಿದ್ದಾರೆ ಸ್ವಾಮಿ ವಿವೇಕಾನಂದರು ಶಿಕಾಗೋ ಕಾರ್ಯಕ್ರಮದಲ್ಲಿ ಹೇಳ್ತಾರೆ, ಯಾರೋ ಒಂದು ಪಕ್ಕ ನಿಂತ್ಕೊಂಡು ಕೇಳ್ತಾರೆ, ಏನ್ ಸ್ವಾಮಿ ನಮ್ಮೆಲ್ಲಾ ತಪ್ಪು ಗ್ರಂಥಗಳು ಬೇಕಿದೆ, ನಿಮ್ಮ ಭಗವದ್ಗೀತೆ ಮಾತ್ರ ಕೆಳಗಡೆ ಇದೆಯಲ್ಲ ಅಂತ. ಅದಕ್ಕೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ನಮ್ಮ ಭಗವದ್ಗೀತೆಯಿಂದ ಅಲ್ಲಾಡಿಸಿದ್ರೆ ನಿಮ್ ಎಲ್ಲಾ ಧರ್ಮ ಗ್ರಂಥಗಳು ಬಿದ್ದೋಗುತ್ತೆ ಕಣ್ರಿ, ಅಷ್ಟು ಶ್ರೇಷ್ಠತೆ ನಮ್ಮ ಧರ್ಮ ಗ್ರಂಥಗಳು. ಅದು ಭಾರತ ದೇಶ, ಅದು ಭಾರತ ದೇಶ. ಅಂತಹ ಒಂದು ಭಾರತ ದೇಶದಲ್ಲಿ ಇವತ್ತು ನಾವೆಲ್ಲರೂ ಹುಟ್ಟಿ ಅದರಲ್ಲೂ ಒಂದು ವಿಶೇಷವಾಗಿ ಆ ಭಗವದ್ಗೀತೆಯ ಮಕ್ಕಳಾಗಿ ನಾವೆಲ್ಲ ಇರ್ತಕ್ಕಂಥದ್ದೇ ನಾವು ಎಷ್ಟೋ ಜನ್ಮದ ಪುಣ್ಯ ಅನ್ನುವಂಥದ್ದೇ ಸರಿ. ಅಂತಹ ಒಂದು ನಿಟ್ಟಿನಲ್ಲಿ ಇವತ್ತಿನ ದಿವಸ ನೂತನವಾಗಿ ಅಧ್ಯಕ್ಷರಾದಂತ ಅಶೋಕ್ ಅವರು ಕೂಡ ನನ್ನ ಅಭಿನಂದನೆಯಿಂದ ಸಲ್ಲಿಸ್ತಾ, ವಾಸವಿಯ ಸರ್ವ ಭಕ್ತರಿಗೂ ಕೂಡ ನಾನು ಎಲ್ಲಾ ರೀತಿಯಿಂದ ಒಳ್ಳೇದಾಗಲಿ ಅಂತ ಆ ಭಗವತಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ, ಭಗವಂತ ಸದಾಕಾಲ ನಿಮಗೆ ಐಶ್ವರ್ಯ ಕೊಡ್ತಾನೋ ಗೊತ್ತಿಲ್ಲ, ಸಂಪತ್ತು ಕೊಡ್ತಾನೋ ಗೊತ್ತಿಲ್ಲ, ಅವೆರಡಕ್ಕೂ ಮಿಗಿಲಾದಂತ ಐಶ್ವರ್ಯ ಅಂತಂದ್ರೆ ಆಯಸ್ಸು, ಆರೋಗ್ಯ, ನೆಮ್ಮದಿ ಅದಷ್ಟು ನಿಮಗೆ ದಯಪಾಲಿಸಲಿ ಅಂತ ಆ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ತಾ, ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ಎನ್ನುವಂತ ಒಂದು ಶುಭ ವಾರ್ತೆಯನ್ನು ಕೋರ್ತಾ, ಭಗವಂತ ಸದಾಕಾಲ ನಿಮ್ ಜೊತೆಯಲ್ಲಿ ನೆರಳಾಗಿ ಕಾಪಾಡಲಿ, ಸದಾಕಾಲ ನಿಮ್ ಜೊತೆಯಲ್ಲಿ ಇರ್ಲಿ ಎನ್ನುವಂತ ಒಂದು ಸಂಕಲ್ಪವನ್ನು ಮಾಡ್ತಾ, ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು. ಜೈ ಗುರುದೇವ್.